ಪ್ರಭು ನೋಡಿ 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 ಒಂದು ಉಂಟು, ಆದರೆ ಹೇಳಿ ಸರಿ ಉಂಟು. ಇಲ್ಲಿ ಒಂದು ಉಂಟು, ಹೌದು ನೋಡುವಾಗಲೇ ಗೊತ್ತಾಗ್ತಾ ಉಂಟು. ಈ ಹೊಸದಾಗಿ ಮನೆ ಕಟ್ಟಿದವರು ಅಲ್ಲ, ಹೊಲ ಗದ್ದೆಗಳಿಗೆ ಯಾವುದೇ ರೀತಿ ದೃಷ್ಟಿ ತಾಗಬಾರದು ಎನ್ನುವ ಕಾರಣಕ್ಕಾಗಿ ದೃಷ್ಟಿ ಬೊಂಬೆಯನ್ನ ಇಡ್ತಾರಂತೆ. ಬಹುಶಃ ಈ ನಾಡಿಗೆ ಯಾವ ದೃಷ್ಟಿಯೂ ಬೀಳುವುದು ಬೇಡ ಅಂತ ಹೊರಗೆ ಹಾಕಿದ್ದಾರೆ ದೃಷ್ಟಿ ಬೊಂಬೆ. ಬೆಚ್ಚಪ್ಪ ಬೆಚ್ಚಪ್ಪ ಪ್ರಭು ಚಲನೆ ಉಂಟು, ಬೆಚ್ಚಪ್ಪ ಅಲ್ಲ, ಬೆಚ್ಚಪ್ಪನೂ ಅಲ್ಲ. ಅಲ್ಲ, ಇದಕ್ಕೆ ಜೀವ ಉಂಟು. ಹೌದೌದು ಚಲನೆಯೂ ಉಂಟು. ಆದ್ರೆ ಮಾತು ಉಂಟ ಇರುವ ಗೊತ್ತಾಗಬೇಕು, ಬೇಡವ ಮಾತಾಡಿಸಬೇಕು, ಮಾತಾಡಿಸು ಅಲ್ವಾ? ಯಾರು ನೀನು? ಯಾರು ನೀನು? ನೀನು ಯಾರು? ನಾನು ನೋಡುವಾಗಲೇ ಲೆಕ್ಕ ಹಾಕಿದ್ದೆ, ಇಲ್ಲಿ ಯಾವುದೋ ವಿಶೇಷ ಕಾರಣಕ್ಕಾಗಿಯೇ ಇದು ಉಂಟು ಅಂತ. ಇವ ಬೇರೆ ಯಾರು ಅಲ್ಲ, ಇವ ಬಾಗಿಲನ್ನೇ ತಿನ್ನುವ ಬಾಗಿಲ ಪಕ್ಕ. ಅಲ್ಲ, ಪಕ್ಕ ಆದ್ರೆ ಮುಖ ಸ್ವಲ್ಪ ಉದ್ದ ಇರಬೇಕಿತ್ತಲ್ಲ. ಬಾಗಿಲ ಪಕ್ಕ ಬಾಗಿಲನ್ನೇ ತಿನ್ನುವ ಬಾಗಿಲ ಭಟ್ಟ. ಏನ ನಿನ್ನ ಅವಸ್ಥೆ? ಎಂತದ್ದು ಮಾತು? ಏನಾಯ್ತು ನಿನಗೆ? ಹೌದು, ಇದು ಮೊದಲಿನಿಂದಲೂ ಹೀಗೆಯ? ಹುಟ್ಟುವಾಗಲೂ ಹೀಗ ಅಥವಾ ಹುಟ್ಟಿದ ಮೇಲೆ ಹೀಗ? ಹುಟ್ಟುವಾಗ ಇದ್ದದಲ್ಲ. ಮತ್ತೆ ಏನು ಬೇಡ ಗೊತ್ತಾಯ್ತು. ಅಂದ್ರೆ ಈ ಬೆಳಗಿನ ಸಮಯದಲ್ಲಿ ಯಾವ ಸಮಸ್ಯೆ ಇಲ್ಲ, ಮಧ್ಯಾಹ್ನ ಆದ ಹಾಗೆ ಈ ಸಮಸ್ಯೆ ಆಗ್ತದ. ಹೇಳಿದ್ದಲ್ಲ ಹುಟ್ಟುವಾಗ ಇದ್ದದ್ದಲ್ಲ. ಓ, ಮಧ್ಯಂತರದಲ್ಲಿ ಮಧ್ಯಾಹ್ನದಲ್ಲಿ ಈಗ ಗೊತ್ತಾಯ್ತು ನೋಡು. ಸರಿ ಸರಿ ಸರಿ. ಅಂದ್ರೆ ಮಧ್ಯಂತರದಲ್ಲಿ ಯಾರು ಸಮಸ್ಯೆ ಅಂತ ಆದ್ರೆ ಹೋಗಿ ವೈದ್ಯರಿಗೆ ತೋರಿಸಬೇಕು. ಅವನ ಭಾಷೆಯಲ್ಲಿ ಹೂವಲ್ಲ, ಮೂಗಿನ ಒಳಗೆ
ಆಗುವುದಿಲ್ಲ. ಪ್ರಭು ಈ ಈ ಮುಖಕ್ಕೆ ಒಂದು ಅಹಂಕಾರ ನಮ್ದು ಉಳಿದವರಿಗೆ 25 ಇರ್ತದೆ ಮೂಗು. ಅದನ್ನ ಅಹಂಕಾರಕ್ಕೆ ಓ ನಿಮ್ಮಲ್ಲ ಅಹಂಕಾರಕ್ಕಾಗಿ ಮೂಗಿರುವುದಾ? ಅಲ್ಲ ಇದು ನೋಡಿದ್ರೆ ಬಹಳ ಅಹಂಕಾರ ಇದ್ದವರ ಕಾಣುವುದಿಲ್ವಲ್ಲ? ಏನ್ ಕೊಂಡ್ಬೇಕು ನಮ್ಗೆ ಡಿಸ್ಟರ್ಬ್ ಮಾಡ್ತಾರೆ. ಸರಿಯಾಗಿ ಹೇಳ ಪುಣ್ಯಾತ್ಮ. ಒಂದು ಮಾತಾಡೋ ಸುಳ್ಳು ಅಂತ ಹೇಳಿಲ್ಲ. ಮತ್ತೆ ಅಹಂಕಾರ ಹೋಗ್ಬೇಕಾ? ಅಹಂಕಾರ ಪ್ರಭು ಚಂದ ಅಲಂಕಾರಕ್ಕಾಗಿ ಒಂದು ಮೂಗು. ಹಾಗಾಗಿ ಅದನ್ನು ಕತ್ತರಿಸಿ ಮಾಡುವುದಕ್ಕಾಗುವುದಿಲ್ಲ. ಆದ್ರೂ ಒಂದು ಈಗ ಅದನ್ನು ಕತ್ತರಿಸುವುದಕ್ಕಾಗುವುದಿಲ್ಲ ಅಂತಾದ್ರೆ ಉದ್ಯೋಗ ಆದ್ರೂ ಬಿಡಬಹುದಿತ್ತಲ್ಲ. ಎಷ್ಟು ಜನ ಉದ್ಯೋಗ ಬೇಕು ಬೇಕು ಅಂತ ಕಾಯ್ತಾ ಇದ್ದವರಿದ್ದಾರೆ. ನಿಮ್ಮಲ್ಲಿ ಉಪ್ಪು ಇಲ್ವ? ನೀವು ಮತ್ತೆ ಪದಾರ್ಥ ಏನ್ ಮಾಡುದು? ಪ್ರಭುಗಳಿಗೆ ಏನಾದ್ರು ಹೇಳಿದ್ರೆ ಕಾಣ್ತಂತೆ. ನೀನು ಉಪ್ಪಿಲ್ಲ ಬಾಯ ಇಲ್ಲ. ನಮ್ಮ ಅಪ್ಪ ಸುದ್ದಿ ಆಗ್ತದೆ ನಿಮಗೆ. ಪ್ರಭು ನಿರುಪಾಯ ಯಾಕೆ ಏನು? ಇವನು ಕಟ್ಕೊಂಡು ಆಗ ಹೋಗುವುದೇ ಪ್ರಭು ಆಗ ಸ್ವಯಂಪಯ್ಯ ಈ ಸ್ವಯಂಪಯ್ಯ ಇವು ಕೂಡ ಇವತ್ತು ಸ್ವಯ ಸ್ವಯ ಪಯ್ಯ ಪಯ್ಯ ಮಾಡೇನೆ ನೀನು. ನನ್ನ ಹಗ್ಗ ನಿನ್ನ ಹಕ್ಕ ಹಾಕಿಲ್ಲ. ಏ? ನನ್ನ ಹಗ್ಗ ನಿನ್ನ ಅಜ್ಜ ಅಜ್ಜ ನನ್ನ ಹಗ್ಗ ನಿನ್ನ ಅಜ್ಜ ನನ್ನ ಹಗ್ಗ ಹಾ. ನನ್ನ ಹಗ್ಗ ನಿನ್ನ ಅಕ್ಕ ಏ, ಅಕ್ಕ, ನಿನ್ನ ಅಕ್ಕ ಹೇಗಿದ್ದಾರೆ ಅಂತ ಕೇಳಿದ್ದು. ಅಕ್ಕಯ್ಯ ಹಾ. ನನ್ನ ಹಗ್ಗ ನಿನ್ನ ಅಪ್ಪ ನಿನ್ನ ಅಪ್ಪ ಹಾ. ನಾನು ನೀನು ಅಗ ಅಗಿಲ ಅಗ ನಿನ್ನ ಮಗ ಅಂಗ ಓ ನಿನ್ನ ಮಗ ಅಂಗದ ಅಂತ ಅವನಿಗೆ ಅನ್ಸುತ್ತಿಲ್ಲ. ಎಷ್ಟು ಭಾಷೆ ಬರ್ತಾವು ಕಕ್ಕಮ್ಮ ಅಂಗದ 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 ಪ್ರಭು ಮೊಮ್ಮಗ ನಿನ್ನ ಹೆಸರು ಇಲ್ಲ. ನಂದು ನಾವು ಅದು ಅದು ಹೊಸ ಬೇಡ ನೀನು ವರ್ಷಕ್ಕೊಂದ್ಸರಿ ನೀರು ಹಾಕುದಿಲ್ಲ ನೋಡಿ ಗೊತ್ತಾಗ್ತದೆ. ಅಜ್ಜ ಮಗ ಮೊಮ್ಮಗ ಹೀಗೆ ಪ್ರಭು ಪರಂಪರೆ ಪರಂಪರೆ ಸರಿ. ಹಾ. ಹಾಗಾಗಿ ಉದ್ಯೋಗ ಬಿಡುವ ಹಾಗಿಲ್ಲ ಅಲ್ವಾ? ಬಿಡು. ಇದು ನಾಡು ಯಾವ್ದಾ? ಇದು ಪ್ರದೇಶ ನಾಯಿಕೊಟ್ಟಿ ನಾಯಿಕೊಟ್ಟಿ ನಾಯಿಕೊಪ್ಪಿ ಹೀಗೊಂದು ನಾಡುಂಟು ಎನ್ನುವಂತಹ ವಿಷಯವನ್ನು ನಾನು ಕೇಳೇ ಇರುವಾಗಿ ಸಹಸ್ತ ನಿನ್ನ ಬುದ್ಧಿಮತ್ತೆಗೆ ಎಲ್ಲಾದರೂ ಗೋಚರ ಆಗಿದೆ ಅನ್ನೋ ನಾಯಿಕೊಪ್ಪಿ ಎನ್ನುವಂತಹ ನಾಡು. ಇಲ್ಲಪ್ಪ. ಹಾಗಾದ್ರೆ ಇದ್ಯಾವುದು ಇದು ಹೊಸ ಪ್ರದೇಶ? ಇದೇನಿದೆ? ನಾಯಿಕೊಟ್ಟಿ ದೇಶ ನಾನು ಹೇಳಿಕೊಂಡೆ. ನಾಯಿಕೊಪ್ಪಿ ಈ ಇದನ್ನು
ಸಂಗೀತಗಾನ ಹಾ ನಾನು ಸಂಗೀತಗಾನ ಇಷ್ಟೊತ್ತು ನಿಜವಾಗಿ ಬೇಕಿತ್ತು. ಇಂಥವ್ರ ಮಾತಿಗೆ ಸಿಕ್ಕಿದ ಮೇಲೆ ಒಂದು ಸಂಗೀತ ನಿಜವಾಗಿ ಕೇಳಲೇಬೇಕು. ಪ್ರಭು ಅದರಲ್ಲಿಯೂ ಬ್ರಹ್ಮನ ಸೃಷ್ಟಿ ಎಷ್ಟು ವಿಚಿತ್ರ ಅಲ್ವಾ? ಎಂತೆಂಥವರಿಗೆ ಎಂತೆಂಥ ವಿದ್ಯೆಯನ್ನು ಕೊಡ್ತಾನೆ. ಸರಿಯಾಗಿ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಇವ ಒಬ್ಬ ಸಂಗೀತಗಾರ. ಏ ಯಾವುದೇ ರೀತಿ ಬೇಸರ ಮಾಡ್ಕೊಂಡು ಬೇಡ. ತುಂಬಾ ನಮ್ಗೆ ಯಾಕೋ ಮನಸ್ಸಿಗೆ ಬೇಸರ ಆಗ್ತಾ ಉಂಟು. ನಾವು ಪ್ರಯಾಣದಿಂದ ಬಳಲಿದವರು. ಇನ್ನು ಒಂದ ಸಂಗೀತ ಸ್ವರ್ಯ ಹೇಳಿಯೇ ಮುಂದೆ ಹೋಗುವ. ಬರ್ಲಿ ಬರ್ಲಿ ಎಂತ ಹೋಗುವ ಮಾಡಿಯೇ ಮಾಡ್ಬೇಕಂತೆ ಸಂಗೀತ ಈಗಲೂ ಬರ್ತದೆ ಈಗಲೂ ಬರ್ತದೆ ಮತ್ತು ಸಂಗೀತ ಹೇಳಿದೆಯಲ್ಲ ನೀನು. ಬಹುಶಃ ಆ ರೀತಿ ಸಂಗೀತ ಇರ್ಬೋದು. ಸಂಗೀತ ನೀವು ಹೋಗಿದ್ದಿ ನಾನಲ್ಲ ಸಂಗೀತ ಮತ್ತೆ ಈಗೂ ಒಯ್ಯವ ಇಂಗ್ಲಿಷದಲ್ಲಿ ಹೇಳುವ ಒಯ್ಯಗದು ಈಯವ ಇಂಗ್ಲಿಷದಲ್ಲಿ ಹೇಳುವ ಸಂಗೀತ ಸಂದೇಶ ಚರ ಹಾಗಾಗಿ ಸರಿ ಇಟ್ಕೋ ಹೇಳಿ. ಹೇಗೆ ಹೋಗ್ತದೆ ಜಾಗ ನಿಮ್ಮದಾದ್ರೆ ಎದುರಿದ್ದವನು ನಮ್ಮ ಯೋಗ್ಯತೆಯ ಕುರಿತಾಗಿ ಕೇಳಿದ್ರೆ ಕಾಲ್ ಹಾಗಲ್ಲ ಒಳ್ಳೆ ಉದ್ದಣ್ಣ ಮಲಗಿ ಬಿಡ್ತೇನೆ. ಅಸಂಬದ್ಧ ಪ್ರಲಾಪಿ ನಾನು ಯಾರ ನಾನು ಯಾರು ಏನ್ ಗೊತ್ತಾಯ್ತು ನೀನು ಏನ್ ಗೊತ್ತಾಯ್ತಾ ನೀನು ನಾವು ನಮ್ಮಂತವರ ಹೆಸರನ್ನ ಹೇಳುವಾಗ ನಮ್ಮ ಹಿಂದೆ ಜಾಪು ಜರಿ ಹೀಗೆ ಬರಬೇಕು. ಹಾಗಾಗಿ ನನ್ನ ಕುರಿತಾಗಿ ನಾನೇ ಹೇಳ್ತಾ ಇದ್ದೆ, ಆತ್ಮಶ್ಲಾಘನೆ ಆತ್ಮಹತ್ಯೆಗೆ ಸಮಾನ ಎನ್ನುವುದೊಂದು ಮಾತು. ಹಾಗಾಗಿ ನೀನು ಆತ್ಮಹತ್ಯೆ ಮಾಡ್ಕೊಂತೀನಿ ಅದಲ್ಲ ನನ್ನ ಕುರಿತಾಗಿ ನಾನು ಹೇಳುವುದಲ್ಲ, ಅವ ಹೇಳ್ತೇನೆ. ಹೇಳ ಹೇಳ ಸಾಮಾನ್ಯದವರು ಅಂತ ಭಾವಿಸಿದ್ಯಾ? ಏನು ಇವನು ಸಾಮಾನ್ಯದವರಲ್ಲ. ನೀನು ಸರಿ ಬಿಡಿಸಿ ಹೇಳ ಸಾಯು. ಅವ್ನು ಯಾವ್ಯಾವುದೂ ಇಲ್ಲ ಅಂತ ಮಾಡುವಾಗಿದ್ದಾನೆ. ಸುರ ನರ ಭುಜಂಗ ಭುವನದಲ್ಲಣ
ಏನ್ ಬಂದಿ ಹೇಳುದಿಲ್ಲ ಮುಂಗಿ 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 ಬಂಗಿ ಪಾಪ ಬಂಗಿ ಬಂಗಿಯ ಏನು ಮುಂಗಿ ಏನು ಮುಂಗಿ ಬಂದಿದ್ದು ಹಾಗೆ ಇದ್ದಲ್ಲ ಕಾರ್ಯದ ನಿಮಿತ್ತವೇ ಬಂದಿದ್ದೇವೆ ಯುದ್ಧವನ್ನ ಬಯಸಿ ಉಗ್ಗಕ್ಕೆ ಉಗ್ಗಕ್ಕಲ್ವ ಉಗ್ಗ 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 ಯುದ್ಧ ಪೆಟ್ಟು ಎಪ್ಪು ರಕ್ತಗೆ ರಕ್ತೆ ರಕ್ತೆಗೆ ರಕ್ತೆ ಭುಜಕ್ಕೆ ಭುಜ ರಕ್ತೆ ಭುಜ ಹೈ ಕೈ ಹೈ ಕೈ ಗೋಮಾನ ಓ ಅಲ್ಲ ಭಗವಾನ ಗೋಮಾನ ಓರ ಯಾಣೈ ಯಾಣೈ ನಿಂದೊಡೆಯನಲ್ಲಿ ವೈನೇ ಪ್ರಭು ಭಯ ಬೀಜಿಲ್ಲ ಅಂತೆ ಹೂ ಮಾತ್ರ ಬಂದಿದೆ ಭಯ ಬೀಜ ಹೀಗೆ ಹೋಗಿ ಹೇಳಿದೆಯಲ್ಲ ಅದೇ ಮಾತಾಡಿದ್ದೆ ನೀವು ಭಯ ಬೀಳ ಮತ್ತೆ ಗಾಳಿ ಹೋಗ್ತಾನೆ ವಾಯನಯ್ಯ ವಾಯನಯ್ಯ ನಿಮ್ಮೊಡೆಯ ಇಲ್ಲ ಆಹಾ ಬರುವುದ ಏನಯ್ಯ ತಾನೊಂದು ಬಗೆದರೆ ದೈವ ಇನ್ನೊಂದೊಂದು ಬಗೆದೀತೆ ಎನ್ನುವಂತಹ ಮಾತು ಸತ್ಯವಾಗಿದೆ. ಕಾರ್ತವ್ಯರಾಜನನ್ನು ಕಾಣಬೇಕು, ಅವರನ್ನು ತುಡುಕಬೇಕು ಎನ್ನುವಂತಹ ಉತ್ಸಾಹದಲ್ಲಿ ನಾವು ಬಂದದ್ದು ಸತ್ಯವಾದರೆ ಬಹುಶಃ ನಾವು ಬರುವ ವರ್ತಮಾನವನ್ನು ತಿಳಿದಂತಹ ಆತ ಆತ್ಮಹತ್ಯೆಯನ್ನೇ ಮಾಡಿಕೊಂಡಿದ್ದಿರಬಹುದು. ಪ್ರಯಾಣವೇ ಸತ್ತ, ಹಗ್ಗ ಹಾಕೊಂಡು ಸತ್ತ, ವಿಷ ಹಾಕೊಂಡು ಸತ್ತ, ಬಾವಿಗಿದ್ದು ಸತ್ತ, ಒಳಗ ಸತ್ತ. ಇಲ್ಲ ಅಂತ ಹೇಳಿದಲ್ಲ. ನಮ್ಗೆ ಅರ್ಥ ಆಗ್ತದೆ. ಅರಸನಾದವ ತಂದೆಗೆ ಸಮಾನ. ಅವ ಸತ್ತಾಗ ಸಹಜವಾಗಿ ದುಃಖ ಆಗುವುದು ತಪ್ಪಲ್ಲ. ಹಾಗಂತ ನೀನು ಬಹಳ ದುಃಖ ಪಡುವುದು ಬೇಡ. ಅರಸನಾದವ ಸತ್ತು ಹೋದರೆ ಏನಂತೆ? ನಾನೇ ಭವಿಷ್ಯದಲ್ಲಿ ನಿಮಗೆ ಅರಸನಾಗ್ತೀನಿ. ತಂದೆ ಆಗ್ತೇನೆ. ಅದು ಒಂದು ಹೌದಲ್ಲ ಅವ ಇಲ್ಲಿಲ್ಲ. ಹಾಗೆ ಏನು ಅಂದ್ಕೊಂಡಿದ್ದು ಪುಣ್ಯಾತ್ಮ? ಅವ ಇಲ್ಲಿಲ್ಲ ಅಂತ ಆದ್ರೆ ಎಲ್ಲಿದ್ದಾನೆ? ಪ್ರಭು ಜಾಯಿಕಾಯಿ ಅದು ನೀವೇ ಹೇಳಿದ್ಯಲ್ಲ ಏ ನಿಜವಾಗಿ ತೆಂಗಿನ ಲೇಹ ಮಾಡುವುದಕ್ಕೆ ಬೇಕೇ ಬೇಕು. ಹೌದು.
ನೀನು ಹಾಗೆ ಬಾಗಿ ಅಷ್ಟು ಮಾಡಿದ್ರೆ ಏನು ಸಿಗುವುದಿಲ್ಲ. ಇನ್ನೂ ಸ್ವಲ್ಪ ಬಾಗಿ ಮಣ್ಣನ್ನು ತೆಗಿಬೇಕು. ಎಂತ ಮಾಡಿ ಜಯ ಜಯ ಹೌದಾ? ಮಣ್ಣನ್ನು ತೆಗೆದು ಆಮೇಲೆ ಗಿಡವನ್ನು ನೆಡಬೇಕು. ಜಾಯಿಕಾಯಿ ಗಿಡ. ಮಂಡ ಮಾಡ್ತದೆ ಹೀಗೆ ಅಗಸಗಳು ಮಾಡಿದ ಮೇಘಗಳು ಮೋಡಗಳಲ್ಲ. ಇದು ಬೇರೆ ಐತಿ. ಅಂದ್ರೆ ನಿನ್ನ ಒಡೆಯ ಜಗತ್ತಿಗೆ ಜಲಕ್ರೀಡೆಗೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ನಿಮ್ಮಲ್ಲಿ ಅಡುಗೆಗೆಲ್ಲ ಬೇರೆ ಜನ ಇಲ್ಲ. ಜಲಕ್ರೀಡೆಗೆ ಹೊರಟಂತ ನಿಮ್ಮ ಅರಸ ಸಾರು ಮಾಡುವುದಕ್ಕೆ ಬೇಕಾಗಿ ಇಂಗಿನಲ್ಲಿ ಹಾಕಿ ಆಮೇಲೆ ಸಾರಿ ಹಾಕಿದ್ನ. ಓ ಹೋ 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 ಇಂದು ಬಿಂದು ಆಗ್ಯದ. ಸತ್ಯ ಹೌದಾ? ನೀನಿಲ್ಲ ಇದೆಯಲ್ಲ ಪುಣ್ಯಾತ್ಮ. ನನಗೆ ಮೊದಲೇ ಗೊತ್ತಿತ್ತು ನೀನು ಈ ರೀತಿ ಮಾಡುವಾಗಲೇ ನಿನಗೇನೋ ಮಾನಸಿಕ ಆಗಿದೆ ಅಂತ ನಾನು ಲೆಕ್ಕ ಹಾಕಿದ್ದೆ. ನದಿಯಲ್ಲಿ ಸತ್ತೋದ ಎಷ್ಟು ದಿವಸ ಆಯ್ತು ನಿಮ್ಮ ಮಗ ಸತ್ತೋಗಿ? ನಿನ್ನ ಮಗ ನದಿ ಗೊತ್ತೇ ಇತ್ತು ನಿನಗೂ ಹೆಣ್ಣು ಕೊಡುವವರು ಯಾರಿದ್ದಾರೆ ಅಂತ. ಆದ್ರೂ ನೀವು ಹೇಳಿದ್ರೆ ನನ್ನ ಮಗ ಅಂತ. ಹೌದೇ ಅಂದ್ಕೊಂಡೆ. ನಿನ್ನಂತವ್ರು ಯಾರಾದ್ರೂ ಸಿಕ್ಕಿದೆ? ಕತ್ತರಿಸಿ ಮಾಡಿದ್ದಾರೆ. ಅಲ್ಲಿ ಹೋಗಿದ್ದಾರೆ. ಒಂದೊಂದು ನಾಡಿನಲ್ಲಿ ಒಬ್ಬೊಬ್ಬರಿಗೆ ಬರುವ ಪರಿಸ್ಥಿತಿಯನ್ನು ನೆನಪು ಮಾಡಿಕೊಂಡ್ರೆ ಬಹಳ ಬೇಸರ ಆಗ್ತದೆ. ಎಂತಹ ಆಶ್ಚರ್ಯ. ಛೆ! ನಾಯಿ ಮರಿಯನ್ನ ಕರೆದುಕೊಂಡು ಜಲಕ್ರೀಡೆಗೆ ಛೇ 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 ಛೇ. ಎಷ್ಟು ನಾಯಿ ಮರಿ ಕಥೆ ಹೋಗ್ತಾರ? ಹೋಗಿ ಮಾತಾಡ್ದೆ ಒಕ್ಕಂಗೆ ಗುಟ್ಟೆ ನಿನ್ನ ಒಕ್ಕಂಗೆ ಗುಟ್ಟೆ ಮಕ್ಕಂತಾರ ಕುಯ್ 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 ನಾಯಿ ಮೈಯಯ್ಯ ಕುಯ್ 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 ನಾಯಿ ಮೈಯಯ್ಯ ಅಲ್ಲ ಸಣ್ಣದಲ್ಲ ಒಬ್ಬ ಇಡುವನ ನಾಯಿ ಮೈಯಯ್ಯ ನಾಯಿ ಮೈ ಓಹೋ ನಾರಿ ಮಣಿ. ನನ್ನ ಮಾತು ಇಟ್ಕೊಂಡೆ ಈ ಪುಣ್ಯಾತ್ರಿ ಒಂದು ಆಗ್ತಾನಿಲ್ಲ ಹಿಂಗಂಗೆ ಗೆದ್ದಿಲ್ಲ ಈ ಗುಜರಾತ್ನು ಅನುಭವ ದೊಡ್ಡದ. ಯಾಕೆ ಅರ್ಥ ಆಯ್ತು ಕೇಳು. ಇಲ್ಲಿಯವರೆಗೆ ನೀನು ಬರೇ ಮಾತಾಡಿದ್ದು ಬಿಟ್ರೆ ಅಭಿನಯ ಸರಿಯಾಗಿ ಮಾಡ್ಲಿಲ್ಲ. ಈಗ ಹಾಗಲ್ಲ, ಇದು ಒಂದು ಅಭಿನಯ ಸರಿಯಾಗಿ ಮಾಡಿದರೆ ಹಾಗಾಗಿ ಅರ್ಥ ಆದದ್ದು. ಏನು ನನ್ನ ಇಪ್ಪು ಅಭಿನಯಕ್ಕೆ ಇವಾಗ ಇಲ್ಲ ಇಷ್ಟೊತ್ತು ಮಾಡಿದ್ದು ಅಭಿನಯ. ನಾರಿ ಮರಿಯನ್ನು ಕೂಡಿಕೊಂಡು ನರ್ಮದಾ ನದಿಗೆ ಜಲಕ್ರೀಡೆಗಾಗಿ ಹೋಗಿದ್ದಾನೆ. ಯಾವಾಗ ಬರ್ತಾನೆ? ಕಾರ್ತವೀರ್ಯಾರ್ಜುನ ಅಂದ್ರೆ ಏನು? ಸೊಪ್ಪು ಹೊರುವುದು ಅಂದ್ರೆ ಏನು?
ಏ ನಿನ್ನನ್ನೇ ಕೇಳುವುದು ಬೇಸರ ಮಾಡ್ಕೊಳ್ಬೇಕು ಪರಿಸ್ಥಿತಿ ಅರ್ಥ ಆಗ್ತದೆ. ನಿಮ್ಮ ಮನಸ್ಸ ಸಣ್ಣ ಸೊಪ್ಪು ಹೊರೆ ತರ್ತಾನ ದೊಡ್ಡ ಸೊಪ್ಪು ಹೊರೆ ತರ್ತಾನ? ಕಾಗೆ ಬೇಕಾಗುವ ಹುಪ್ಪುವು ಹೇಳಿದ್ಯಲ್ಲ ನೀನು. ನಮ್ಮ ಒಳ್ಳೆ ಹುಪ್ಪುವು ಮನೆಯ ಸೊಪ್ಪು ಅಂತ ಹೇಳಿದ್ಯಲ್ಲ. ನಮ್ಮ ಕಾಗೆ ಬೇಕಾಗುವ ಯಾರು ಹುಪ್ಪುವು ಹೇಳಿದ್ಯಲ್ಲ. ಹುಪ್ಪು ನೀವಜ್ಞ ಹುಪ್ಪು ನಾ ಬಂದ್ರೆ ಈ ಬಾ ನಾ ಬಂದ್ರೆ ಈ ಬಂದು ಒಳ್ಳೆ ಆಗ್ತದೆ ಹೇಗೆ ಅದು? ನಿಮಗೆ ಹೊತ್ತು ಕಾಯ ಉಂಟು ಒಂದೊಂದು ಬಾಯಿ ಹೊಕ್ಕಕ್ಕಾಯಿ ಹೊಕ್ಕೊಟ್ಟಿದೆ ನಾನು ಬರ್ಬಹುದು, ಹತ್ತು ತಲೆಯನ್ನು ಹೊರಬಹುದು. ನಾನು ಹೊರುವಷ್ಟು ಕಡಿಮವರು ಯಾರಿಲ್ಲ. ನನ್ನ ಮನೆಯಲ್ಲಿ ಸಾವಿರ ಕೈ ಉಂಟು ಮುನ್ನೋಡಿಗೆ 1000 ರೂಪಾಯಿ ಉಂಟು. ಅವ್ನು ಹೊಕ್ಕಗಿದ್ದ ನೀ ಹೊಕ್ಕು ನೀನೇ ಮಾಡ್ತೀಯ? ನೀನೇ ಮಾಡ್ತೀಯ? ನಿಮಗೆ ಅಡ್ಡ ಜನ ಮಾಡ್ತೀಯ ನನ್ನ ಲೆಕ್ಕಾಚಾರ ಮಾಡಿ ನೀ ಚಲುವ. ನೀನೇ ಹೇಳಿದವಳು. ಮತ್ತೆ ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಕಾಯುವ ತಾಳ್ಮೆ ನಮಗಿಲ್ಲ. ನಮಗೀಗಲೇ ಬೇಕು. ಏನು? ಬೈಗೆ ಹೋಗು